ಈ 2025ಕ್ಕೆ ಅದು ಯಾವ ಮುಹೂರ್ತದಲ್ಲಿ ಕಾಲಿಟ್ವೋ ಗೊತ್ತಿಲ್ಲ ಗುರು. ಆದರೆ ದಿನ ಬೆಳಗಾದರೆ ಸಾಕು ಅಲ್ಲಿ ಅಷ್ಟು ಜನ ಸತ್ರು, ಇಲ್ಲಿ ಇಷ್ಟು ಜನ ಸತ್ರು ಅಂತ ನ್ಯೂಸ್ ನೋಡೋದಾಗಿದೆ. ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಓಪನ್ ಮಾಡಿದ್ರೆ ಸಾಕು ವಿಚಿತ್ರವಾಗಿ ಜನ ಸತ್ತಿರೋ ಸುದ್ದಿ ಕೇಳಬೇಕಾಗಿದೆ. ಈ 2025ರ ಮೊದಲನೇ 6 ತಿಂಗಳೇ ಇಷ್ಟೊಂದು ಭಯಾನಕವಾಗಿದೆ ಅಂದರೆ ಇನ್ನು ನೆಕ್ಸ್ಟ್ ಬರೋ 6 ತಿಂಗಳು ಯಾವ ರೀತಿ ಇರ್ಬೋದು ಅಂತ ನೆನೆಸ್ಕೊಂಡ್ರೇ ಭಯ ಆಗ್ತಿದೆ. ಪುಣ್ಯ ಸ್ನಾನ ಮಾಡೋಣ ಅಂತ ಮಹಾಕುಂಭಕ್ಕೆ ಹೋಗ್ತಾರೆ, ಅಲ್ಲಿ ಜನ ಸಾಯ್ತಾರೆ. ಫ್ಯಾಮಿಲಿಂಗ್ ಕರ್ಕೊಂಡು ಟ್ರಿಪ್ ಹೋಗೋಣ ಅಂತ ಜಮ್ಮು ಕಾಶ್ಮೀರಕ್ಕೆ ಹೋದ್ರೆ ಅಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗುತ್ತೆ. ಬೇರೆ ದೇಶಕ್ಕೆ ಹೋಗಿ ಜೀವನ ಕಟ್ಕೊಳ್ಳೋಣ ಅಂತಂದ್ರೆ ಏರೋಪ್ಲೇನ್ ಕ್ರಾಶ್ ಆಗುತ್ತೆ. ನಮ್ಮ ಫೇವ್ರೆಟ್ ಟೀಮ್ ಗೆದ್ದಿದೆ ಸೆಲೆಬ್ರೇಟ್ ಮಾಡೋಣ ಅಂತ ಹೋದ್ರೆ ಅಲ್ಲಿ ಕೂಡ ಸಾವಾಗುತ್ತೆ. ಇದು ಯಾವ ಕರ್ಮ ಗುರು? ವಿಚಿತ್ರವಾಗಿ ಜನ ಸಾಯ್ತಾ ಇದ್ದಾರೆ ಈ ವರ್ಷ. ಕೊರೋನಾ ಬಂದಿದ್ದು 2020 ಎಷ್ಟೋ ಚೆನ್ನಾಗಿತ್ತಲ್ಲ ಅಂತ ತುಂಬಾ ಸಲ ಅನ್ಸ್ಬಿಟ್ಟಿದೆ ನನಗೆ. ಯಾಕಂದ್ರೆ ನಂಗೆ ಬುದ್ಧಿ ಬಂದಾಗಿಂದ ನೋಡ್ತಿದ್ದೇನೆ ಯಾವ ವರ್ಷನೂ ಆಗದೆ ಇರೋದು ಈ ವರ್ಷ ಆಗ್ತಿದೆ. ಬೇರೆ ರೀಸನ್ಸ್ಗೆ ಜನ ಸಾಯ್ತಾನೆ ಇದ್ದಾರೆ. ಜನರ ಸಾವು ನೋವುಗಳಿಗೆ ತುಂಬಾನೇ ಕಾರಣ ಕಾಣಿಸ್ತಾ ಇದ್ರು ಕೂಡ ಪದೇ ರಿಪೀಟ್ ಆಗ್ತಾ ಇರೋ ಕಾರಣ ಯಾವ್ದು ಗೊತ್ತಾ? ಅದೇ ಕಾಲ್ ತುಳಿತ, ಅಂದ್ರೆ ಇಂಗ್ಲಿಷ್ನಲ್ಲಿ ಸ್ಟ್ಯಾಂಪೀಡ್. ಪುರಿ ಜಗನ್ನಾಥ ರಥಯಾತ್ರೆ ವೇಳೆ ಭೀಕರ ಕಾಲ್ ತುಳಿತ ಆಗಿದೆ. ಘಟನೆ ಆಗಬಾರದಾಗಿತ್ತು, ಅದು ಆಗಿ ಹೋಗಿದೆ. ಮಹಾಕುಂಭ ಮೇಳದ ಸಂದರ್ಭದಲ್ಲಿ ಕಾಲ್ ತುಳಿತ ಅನ್ನುವಂತ ಮಹಾ ದುರಂತವೇ ಸಂಭವಿಸಿಬಿಟ್ಟಿದೆ. ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ನಿನ್ನೆ ರಾತ್ರಿ ಸಂಭವಿಸಿದಂತಹ ಕಾಲ್ ತುಳಿತದಲ್ಲಿ ತಿರುಪತಿಯಲ್ಲಿ ಕಾಲ್ ತುಳಿತ ಆಗಿ ಸಾವಿನ ಸಂಖ್ಯೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭೀಕರ ಕಾಲ್ ತುಳಿತ. ಜನಗಳದು ಕಾಮನ್ ಸೆನ್ಸ್ ಇರಬೇಕು, ಎಲ್ಲರಿಗೂ ಜೋಶ್ ಇದೆ. ಮಾದಿ ಬಳಿ ಕುಳಿತು ಕಣ್ಣೀರಿಟ್ಟಿದ್ದಾರೆ ಪೂರ್ಣಚಂದ್ರ ತಂದೆ. ನನ್ನಂತ 11 ಮಕ್ಕಳನ್ನು ಪ್ರಾಣ ತೆಗೆದಿದ್ದೆ ಈ ಸರ್ಕಾರ. ಜನವರಿಯಿಂದ ಜೂನ್ವರೆಗೂ ಈ ವರ್ಷ ಬರೀ ನಮ್ಮ ದೇಶದಲ್ಲಿ ತಿಂಗಳಿಗೊಂದರಂತೆ 6 ಮೇಜರ್ ಸ್ಟ್ಯಾಂಪೀಡ್ಗಳು ನಡೆದಿದ್ದಾವೆ. ಹಾಗಾದ್ರೆ ಈ ಸ್ಟ್ಯಾಂಪೀಡ್ ಅಂದ್ರೆ ಏನು? ಎಲ್ಲಿ ಕ್ರೌಡ್ ತುಂಬ ಜಾಸ್ತಿ ಇರುತ್ತೋ, ಎಲ್ಲಿ ರಶ್ ಕಂಟ್ರೋಲಿಗೆ ಸಿಗೋದಿಲ್ವೋ, ಎಲ್ಲಿ ಜನ ತುಂಬಾನೇ ಪ್ಯಾನಿಕ್ ಆಗಿ ಸಡನ್ ಆಗಿ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾರೋ ಅಲ್ಲಿ ಈ ಸ್ಟ್ಯಾಂಪೀಡ್ಗಳು ಸ್ಟಾರ್ಟ್ ಆಗ್ತವೆ. ಅಂದರೆ ತುಂಬ ಜನ ಸೇರಿರ್ತಕ್ಕಂಥ ಒಂದು ಜಾಗದಲ್ಲಿ ಯಾವಾಗ ಗದ್ದಲ ಸ್ಟಾರ್ಟ್ ಆಗುತ್ತೋ, ಯಾವಾಗ ನುಗ್ಗಲು ಸ್ಟಾರ್ಟ್ ಆಗುತ್ತೋ ಅಲ್ಲಿ ಈ ಒಂದು ಕಾಲ್ ತುಳಿತಗಳು ಸ್ಟಾರ್ಟ್ ಆಗ್ತವೆ. ಈ ಜಮ್ಮುನಲ್ಲಿ ಆಯ್ತಲ್ಲ ಟೆರರಿಸ್ಟ್ ಅಟ್ಯಾಕ್, ಅದಾಗಿರಲಿ ಅಥವಾ ಅಹಮದಾಬಾದ್ನಲ್ಲಿ ಆಗಿದ್ದ ಪ್ಲೇನ್ ಕ್ರಾಶ್ ಆಗಿರಲಿ ಅಥವಾ ಉತ್ತರಾಖಂಡ್, ಹಿಮಾಚಲ್ ಪ್ರದೇಶದಲ್ಲಿ ಆಗ್ತಾ ಇರೋ ಒಂದು ಫ್ಲಡ್ಗಳಾಗಿರಲಿ, ಇವೆಲ್ಲ ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ. ಆದರೆ ಈ ಕಾಲ್ ತುಳಿತಗಳು ಅಥವಾ ಸ್ಟ್ಯಾಂಪೀಡ್ಗಳು ಮಾತ್ರ ನಮ್ಮ ಒಂದು ಕಂಟ್ರೋಲ್ನಲ್ಲಿ ಇರ್ತವೆ ಆ್ಯಂಡ್ ಇವನ್ನ ನಾವು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೋದು. ಇವು ಅವಾಯ್ಡಬಲ್ ಡಿಸಾಸ್ಟರ್ಸ್ ಆಗಿರ್ತವೆ. ಪ್ರತಿ ತಿಂಗಳು ಈ ಥರದೊಂದು ಇನ್ಸಿಡೆಂಟ್ ಆಗ್ತಾನೆ ಇದೆ ಅಲ್ವಾ, ಅದನ್ನು ಜನ ನ್ಯೂಸ್ನಲ್ಲಂತೂ ನೋಡೇ ಇರ್ತಾರೆ. ಆದರೂ ಕೂಡ ಪದೇ ಈ ರೀತಿ ಯಾಕೆ ಆಗ್ತಿದೆ? ಹಾಗಾದರೆ ಈ ವರ್ಷ ಅದೆಲ್ಲೆಲ್ಲಿ ಕಾಲ್ ತುಳಿತಾಗಿ ಸಾವು ನೋವುಗಳಾಯಿತು, ಇದಕ್ಕೆಲ್ಲ ಕಾರಣ ಏನು? ಇದನ್ನೆಲ್ಲ ತಡೆಗಟ್ಟೋದಕ್ಕೆ ಸಾಧ್ಯನೇ ಇಲ್ವಾ? ಅದನ್ನೆಲ್ಲ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಅಡ್ಮಿನ್ ನೃಪ. ನಮ್ಮ ದೇಶದಲ್ಲಿ ರಿಲಿಜಿಯಸ್ ಗ್ಯಾದರಿಂಗ್ಸ್ ಆಗೋದು ತುಂಬಾ ಜಾಸ್ತಿ. ಅಂದರೆ ಈ ಹಬ್ಬ ಹರಿದಿನಗಳಿಗೆ, ಈ ಜಾತ್ರೆ ಮತ್ತು ಉತ್ಸವ ಇದ್ದಾಗ ಲಕ್ಷಾಂತರ ಜನ ಬೇರೆ ಊರಿಂದ ಬಂದು ಸೇರ್ಕೋತಾರೆ. 140 ಕೋಟಿ ಪಾಪ್ಯುಲೇಷನ್ ಇರೋ ದೇಶದಲ್ಲಿ ಲಕ್ಷಾಂತರ ಜನ ಒಂದು ಈವೆಂಟ್ಗೆ ಸೇರ್ತಾರೆ ಅಂದರೆ ಅದು ಆಶ್ಚರ್ಯನೇ ಅಲ್ಲ. ಇದು ಬಿಟ್ಟರೆ ಈ ಪಬ್ಲಿಕ್ ಈವೆಂಟ್ಸ್ಗಳಲ್ಲಿ ಸೆಲೆಬ್ರಿಟೀಸ್ನ ನೋಡೋದಕ್ಕೆ ಅಥವಾ ಪೊಲಿಟಿಕಲ್ ರ್ಯಾಲಿಗಳಲ್ಲಿ ಚೈ ಅನ್ನೋದಕ್ಕೆ ಲೆಕ್ಕಕ್ಕಿಲ್ಲದಷ್ಟು ಜನ ಸೇರ್ಕೋತಾರೆ. ಜನ ಸೇರಬೇಕು. ಜನ ಸೇರಿದಾಗಲೇ ಕಾನ್ಸರ್ಟ್ ಆಗಲಿ, ಉತ್ಸವ ಆಗಲಿ ಅಥವಾ ಜಾತ್ರೆ ಆಗಲಿ ಎಲ್ಲ ಚೆನ್ನಾಗಾಗೋದು. ಅದಾದಮೇಲೆ ಜನ ಸೇಫಾಗಿ ಮನೆಗೆ ಕೂಡ ಹೋಗ್ಬೇಕಲ್ವಾ? ಆದರೆ ನಮ್ಮ ದೇಶದಲ್ಲಿ ಅದೇ ಆಗ್ತಾ ಇಲ್ಲ. ವಾಪಸ್ ಮನೆಗೆ ಜೀವಂತವಾಗಿ ಬರ್ತೀವೋ ಇಲ್ಲ ಅಂತಲೂ ಗೊತ್ತಿಲ್ಲ. ನಾನಾಗಲೇ ಹೇಳಿದಾಗೆ ಈ ವರ್ಷದ ಮೊದಲ ಅರ್ಧದಲ್ಲಿ ತುಂಬಾನೇ ಕಾಲ್ ತುಳಿತಗಳಾದವು. ಜನವರಿ 8 ತಿರುಮಲ. ಇಲ್ಲಿ ವೈಕುಂಠ ದ್ವಾರ ದರ್ಶನ ಮಾಡೋಕೆ ಅಂತ ಟಿಕೆಟ್ ತಗೊಳಕ್ ಹೋಗಿ ರಶ್ನಲ್ಲಿ 6 ಜನ ತಮ್ಮ ಪ್ರಾಣವನ್ನು ಕಳ್ಕೊತಾರೆ. ಇನ್ನು ಅದೇ ತಿಂಗಳು ಅಂದರೆ ಜನವರಿ 29ನೇ ತಾರೀಕು ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇರುತ್ತೆ. ಅಲ್ಲಿ ಮೌನಿ ಅಮಾವಾಸ್ಯೆ ದಿನ ಮಧ್ಯರಾತ್ರಿ 1ರಿಂದ 2 ಗಂಟೆ ಸುಮಾರು ಟೈಮ್ನಲ್ಲಿ ಆವಾಗ ಜನ ತುಂಬ ಗುಂಪು ಘರ್ಷಣೆ ಆಗಿ ಅಲ್ಲಿ 30 ಜನ ತಮ್ಮ ಪ್ರಾಣವನ್ನು ಕಳ್ಕೊತಾರೆ. ಫೆಬ್ರವರಿ 15 ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್. ಇಲ್ಲಿ ಪ್ಲಾಟ್ಫಾರ್ಮ್ನಲ್ಲಿ ಇದ್ದಂತಹ ಜನ ಟ್ರೈನ್ ಏರೋಕ್ಕಂತ ಹೋದಾಗ ಅಲ್ಲಿ ಕಾಲ್ ತುಳಿತ ಉಂಟಾಗಿ ಸುಮಾರು 18 ಜನ ತಮ್ಮ ಪ್ರಾಣವನ್ನು ಕಳ್ಕೊತಾರೆ. ಇನ್ನು ಮೇ 3ನೇ ತಾರೀಕು ಗೋವಾದ ಶಿರ್ಗಾವ್ ಅನ್ನೋ ವಿಲೇಜ್ನಲ್ಲಿ ಜಾತ್ರೆ ನಡೀತಾ ಇರುತ್ತೆ. ಆ ದೇವಿ ಜಾತ್ರೆನಲ್ಲಿ 6 ಜನ ಕಾಲ್ ತುಳಿತಕ್ಕೆ ಸಾವನ್ನಪ್ತಾರೆ. ಇದಾದ್ಮೇಲೆ ಜೂನ್ 4 ಬೆಂಗಳೂರು. ಮೋಸ್ಟ್ಲಿ ಇದರಷ್ಟು ಸುದ್ದಿ ಯಾವುದೂ ಆಗಿರಲ್ಲ, ಯಾಕಂದರೆ 18 ವರ್ಷ ಆದಮೇಲೆ RCB ತನ್ನ ಟ್ರೋಫಿಯನ್ನು ಗೆಲ್ಲುತ್ತೆ. ಆ ಗೆದ್ದಿರೋ ಒಂದು ಸೆಲೆಬ್ರೇಷನ್ ನೋಡೋದಕ್ಕೆ ಅಂತ ಲಕ್ಷಾಂತರ ಜನ ಅಭಿಮಾನಿಗಳು ರಾಜ್ಯದ ಬೇರೆ ಕಡೆಯಿಂದ ಅಲ್ಲಿ ಬಂದಿರ್ತಾರೆ. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತ ಉಂಟಾಗಿ 11 ಜನ ತಮ್ಮ ಪ್ರಾಣವನ್ನು ಕಳ್ಕೊತಾರೆ. ಇನ್ನು ರೀಸೆಂಟ್ ಆಗಿ ಅಂದರೆ ಜೂನ್ 29ನೇ ತಾರೀಕು ಒಡಿಸ್ಸಾದ ಪುರಿ ಜಗನ್ನಾಥ ರಥಯಾತ್ರೆ ನಡೀತಾ ಇರುತ್ತೆ.
ಅಲ್ಲಿ ಜನ ನೂಕು ನುಗ್ಲಾಗಿ ಸಡನ್ ಆಗಿ ಬ್ಯಾರಿಕೇಡ್ಸ್ಗಳೆಲ್ಲ ಬಿದ್ದು ಒಟ್ಟು 3 ಜನ ಸಾವನ್ನಪ್ತಾರೆ. ಇಲ್ಲಿಯವರೆಗೂ ಇದರಲ್ಲಿ ಸಾವಿರಾರು ಜನ ಇಂಜುರಿ ಆಗಿದ್ರೆ 60ಕ್ಕೂ ಹೆಚ್ಚು ಪ್ರಾಣಹಾನಿಯಾಗಿದೆ. ಇದೆಲ್ಲ ಆಗ್ತಿರೋದಕ್ಕೆ ರೀಸನ್ ಏನಿರ್ಬೋದು? ಪಬ್ಲಿಕ್ ಸೇಫ್ಟಿ ಸರಿ ಇಲ್ವಾ, ಕ್ರೌಡ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಆಗ್ತಿಲ್ವಾ, ಅಥವಾ ಜನರಿಗೆ ಕಾಮನ್ ಸೆನ್ಸೇ ಇಲ್ವಾ? ಅದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಓವರ್ ಕ್ರೌಡಿಂಗ್. ರಿಲಿಜಿಯಸ್ ಗ್ಯಾದರಿಂಗ್ ಆಗಿರಲಿ ಅಥವಾ ಪಬ್ಲಿಕ್ ಇವೆಂಟ್ ಆಗಿರಲಿ, ಯಾವ ವೆನ್ಯೂನಲ್ಲಿ ಆ ಇವೆಂಟ್ ನಡೀತಾ ಇರುತ್ತೋ ಅಲ್ಲಿ ಸೇಫ್ ಕೆಪಾಸಿಟಿ ಅಂತ ಒಂದಿರುತ್ತೆ. ಅದನ್ನ ಮೀರಿ ಜನ ಬಂದಾಗ ಅಲ್ಲಿ ಸ್ಟ್ಯಾಂಪೀಡ್ ಸ್ಟಾರ್ಟ್ ಆಗ್ತವೆ. ಇದಕ್ಕೆ ಮೇನ್ ಎಕ್ಸಾಂಪಲ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ. ಇದರ ಒಂದು ಕೆಪಾಸಿಟಿ ಬರೀ 40,000 ಜನ. ಆದರೆ ಅವತ್ತು ಸ್ಟೇಡಿಯಂನ ಸುತ್ತಮುತ್ತ ಲಕ್ಷಾಂತರ ಜನ ಸೇರಿದ್ರು. ಈ ಓವರ್ ಕ್ರೌಡ್ನ ಕಾರಣ ಸ್ಟ್ಯಾಂಪೀಡ್ ಆಗಿತ್ತು. ಎರಡನೇದಾಗಿ ಪೂರ್ ಕ್ರೌಡ್ ಕಂಟ್ರೋಲ್. ಎಲ್ಲಿ ಜನ ಸೇರ್ತಾರೋ ಅಲ್ಲಿ ಅದನ್ನು ನಿಭಾಯಿಸೋದಕ್ಕೆ ಅಂತ ಒಂದು ಸೆಕ್ಯೂರಿಟಿ ಫೋರ್ಸಸ್ ಅಗತ್ಯ ಇರುತ್ತೆ. ಪೊಲೀಸ್ ಫೋರ್ಸಸ್ ಆಗಿರಲಿ ಅಥವಾ ಈವೆಂಟ್ ಆರ್ಗನೈಸರ್ಸ್ ಆಗಿರಲಿ, ಆ ಜನರನ್ನ ನಿಭಾಯಿಸೋದು ಅವ್ರ ಕರ್ತವ್ಯ ಆಗಿರುತ್ತೆ. ಜನರಿಗೆ ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡದೇ ಇರೋದಕ್ಕೆ ಇವರು ಬೇಕೇ ಬೇಕಾಗ್ತಾರೆ. ಎಲ್ಲಿ ಎಂಟ್ರಿ ಆಗಬೇಕು, ಎಲ್ಲಿ ಎಕ್ಸಿಟ್ ಆಗಬೇಕು, ಬ್ಯಾರಿಕೇಡ್ಗಳ ವ್ಯವಸ್ಥೆ ಕರೆಕ್ಟ್ ಆಗಿದೆನಾ, ಎಷ್ಟು ಜನ ಎಂಟ್ರಿ ಆಗ್ತಿದ್ದಾರೆ, ಇದನ್ನೆಲ್ಲ ನೋಡ್ಕೋಬೇಕಾಗಿರೋದು ಅವರ ಜವಾಬ್ದಾರಿ ಆಗಿರುತ್ತೆ. ಮೂರನೇದು, ಜನ ಸಡನ್ ಆಗಿ ಪ್ಯಾನಿಕ್ ಆಗೋದು. ಜನರು ಪ್ಯಾನಿಕ್ ಆಗೋದು ಯಾವಾಗ ಅಂದರೆ ಈ ಮಳೆ ಬರೋ ಸಂದರ್ಭದಲ್ಲಿ, ಅಥವಾ ತೇರು ಇಳಿತಾ ಇದೆ ಅಂತ ಗೊತ್ತಾದಾಗ, ಅಥವಾ ಬೇರೆ ಏನಾದರೂ ರೂಮರ್ಸ್ ಸ್ಪ್ರೆಡ್ ಆದಾಗ ಜನರ ಎಕ್ಸೈಟ್ಮೆಂಟು ಜಾಸ್ತಿ ಆಗುತ್ತೆ. ಅಂಥ ಮೂಮೆಂಟ್ಗಳಲ್ಲಿ ಈ ಥರ ಕಾಲ್ ತುಳಿತಗಳು ಸಹಜ. ಗೋವಾದ ಶಿರ್ಗಾವ್ನಲ್ಲಿ ಆಗಿದ್ದು ಕೂಡ ಇದೆ. ಅವತ್ತು ಎಲೆಕ್ಟ್ರಿಕ್ ಶಾಕ್ನ ಕಾರಣ ಜನರ ಮಧ್ಯೆ ಗಾಬರಿ ಉಂಟಾಗಿ ಅವತ್ತು ಕಾಲ್ ತುಳಿತ ಆಯಿತು. ಇನ್ನು ಕೊನೆಯದಾಗಿ ಇಂಪ್ರಾಪರ್ ಎಮರ್ಜೆನ್ಸಿ ರೆಸ್ಪಾನ್ಸ್. ಅಂದರೆ ಈ ಥರ ಒಂದು ಘಟನೆಗಳಾದಾಗ ಜೀವವನ್ನು ಉಳಿಸ್ಕೋಬೇಕು ಅಂದರೆ ಅಲ್ಲಿ ಮೆಡಿಕಲ್ ಹೆಲ್ಪ್ ಬೇಕಾಗುತ್ತೆ, ಅಥವಾ ಬೆಂಕಿ ಅನಾಹುತ ಏನಾದರೂ ಆದರೆ ಅಲ್ಲಿ ಫೈರ್ನವರ ಒಂದು ಅವಶ್ಯಕತೆ ಬೇಕಾಗುತ್ತೆ. ಆದರೆ ಅಷ್ಟು ಕ್ರೌಡ್ನ ಮಧ್ಯೆ ಒಂದು ಮೆಡಿಕಲ್ ಹೆಲ್ಪ್ ಆಗಿರಲಿ ಅಥವಾ ಪೊಲೀಸ್ ಹೆಲ್ಪ್ ಆಗಿರಲಿ ಸಿಗದೆ ಎಷ್ಟೋ ಜನ ಸಾವಿಗೀಡಾಗ್ತಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಆಚೆ ಆಗಿರಲಿ, ಪುರಿ ಜಗನ್ನಾಥ ರಥಯಾತ್ರೆ ಆಗಿರಲಿ ಅಥವಾ ಮಹಾಕುಂಭ ಮೇಳ ಆಗಿರಲಿ, ಎಲ್ಲೇ ಸ್ಟ್ಯಾಂಪೀಡ್ ಆದ್ರೂ ಕಾರಣಗಳು ಇವೆ. ಅದಕ್ಕೆ ಈವೆಂಟ್ ನಡೆಯೋ ಜಾಗದಲ್ಲಿ ರಿಯಲ್ ಟೈಮ್ ಮಾನಿಟರಿಂಗ್ ತುಂಬಾ ಅವಶ್ಯಕವಾಗಿರುತ್ತೆ. ಡ್ರೋನ್ಸ್ಗಳನ್ನು ಯೂಸ್ ಮಾಡಿ ಎಲ್ಲಿ ಜನರು ಜಾಸ್ತಿ ಓಡಾಡ್ತಿದ್ದಾರೆ ಅಲ್ಲಿ ಅದನ್ನು ಆಗದೇ ಇರೋ ಥರ ತಡೆಗಟ್ಟೋದಕ್ಕೆ ಟ್ರೈ ಮಾಡಬೇಕು. ಪೊಲೀಸ್ ಅವರು, ಈ ಫೈರ್ ಬ್ರಿಗೇಡ್ ಅವರು ಅಥವಾ ಮೆಡಿಕಲ್ ಹೆಲ್ಪ್ನವರ ಮಧ್ಯೆ ಒಂದು ಪ್ರಾಪರ್ ಕೋಆರ್ಡಿನೇಷನ್ ಕೂಡ ಇರಬೇಕು. ಈವೆಂಟ್ನ ಆರ್ಗನೈಸ್ ಮಾಡೋದಕ್ಕಿಂತ ಮುಂಚೆ ಯಾರು ಆರ್ಗನೈಸ್ ಮಾಡ್ತಾ ಇರ್ತಾರೆ ಅವರು ಜನರನ್ನ ಒಂದು ಅಂಡರ್ ಎಸ್ಟಿಮೇಟ್ ಮಾಡದೆ ಜಾಸ್ತಿ ಜನ ಬಂದರೆ ಏನೇನು ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡಿರಬೇಕು. ಇದೆಲ್ಲ ಬಿಟ್ಟು ಜನರಿಗೇನೆ ಅನ್ನಿಸ್ಬೇಕು, ನಾನು ಅಷ್ಟು ಜನರ ಮಧ್ಯೆ ಅಲ್ಲಿ ಹೋಗೋ ಅವಶ್ಯಕತೆ ಇದೆನಾ ಅಂತ. ಪೊಲೀಸ್ನ ಅಥವಾ ಗೌರ್ಮೆಂಟ್ನ ಬ್ಲೇಮ್ ಮಾಡೋದಕ್ಕಿಂತ ಮುಂಚೆ ನಾವು ಇವೆಲ್ಲ ಕರೆಕ್ಟಾಗಿ ಮಾಡಿಬಿಟ್ರೆ ಈ ಥರ ಘಟನೆಗಳು ಆಗೋದೇ ಇಲ್ಲ. ಸೊ ಇದರ ರೆಸ್ಪಾನ್ಸಿಬಿಲಿಟಿ ಎಲ್ಲರ ಮೇಲೂ ಇರುತ್ತೆ. ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ರೋಡ್ನಲ್ಲಿ ಎಷ್ಟು ಟ್ರಾಫಿಕ್ ಆಗಿದೆ ಅಂತ ಆ ರೋಡಲ್ಲಿ ಇರೋ ಜನರ ಮೊಬೈಲ್ ಸಿಗ್ನಲ್ಸನ್ನು ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡುತ್ತೆ ಸ್ಯಾಟಲೈಟ್. ಹೀಗಿದ್ದಾಗ ಜನ ಸೇರೋ ಒಂದು ಜಾಗದಲ್ಲಿ ಮೊಬೈಲ್ ಅಲರ್ಟ್ಸ್ಗಳ ಮೂಲಕ ವಾರ್ನಿಂಗ್ನ ಇಶ್ಯೂ ಮಾಡಬೇಕು. ಈಸಿಯಾಗಿ ಮೆಡಿಕಲ್ ಪೋಸ್ಟ್ಗಳು ಕಾಣಿಸ್ತಾ ಇರಬೇಕು ಆ್ಯಂಡ್ ಲೌಡ್ ಸ್ಪೀಕರಲ್ಲಿ ಅನೌನ್ಸ್ಮೆಂಟ್ಸ್ಗಳು ಆಗ್ತಾನೆ ಇರಬೇಕು. ಇದೆಲ್ಲ ಆಗದೆ ಇದ್ರೆ ಮತ್ತೆ ಈ ರೀತಿಯ ದುರಂತಗಳು, ಈ ರೀತಿಯ ದುರ್ಘಟನೆಗಳು ನಡೀತಾನೆ ಇರುತ್ತೆ. ಇಂಡಿಯಾದಲ್ಲಂತೂ ದಿನಕ್ಕೊಂದರಂತೆ ಎಲ್ಲಾದ್ರೂ ಒಂದ್ ಕಡೆ ಪಬ್ಲಿಕ್ ಗ್ಯಾದರಿಂಗ್ಸ್ ಆಗಿರಲಿ ಅಥವಾ ಸೆಲೆಬ್ರೇಷನ್ಸ್ ಆಗಿರಲಿ ನಡೀತಾನೆ ಇರುತ್ತೆ. ನಾವೆಲ್ಲ ಸೇರಿ ಈ ರೀತಿಯ ಘಟನೆಗಳು ಆಗದೆ ಇರೋ ತರ ತಡಿಲೇಬೇಕು. ಈ ವರ್ಷದ ಮೊದಲಾರ್ಧ ತುಂಬಾ ಸಾವು ನೋವುಗಳಿಂದ ತುಂಬಾ ಕೆಟ್ಟದಾಗಿತ್ತು. ಆದರೆ ಸೆಕೆಂಡ್ ಹಾಫ್ ಆದರೂ ಚೆನ್ನಾಗಿರಲಿ ಅಂತ, ಎಲ್ಲರೂ ಖುಷಿಯಾಗಿರಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ. ಸೊ ಈ ಘಟನೆಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ನಿಮಗೆ, ಯಾರೆಲ್ಲ ಹೊಸಬ್ರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.